ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಸ್ಪೆಷಲ್ ಆಗಿರೋ ರೆಸಿಪಿ ಬೀದಿ ಬದಿಲಿ ಮಾರುವಂತಹ ಮಸಾಲೆ ಪೂರಿನ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದನ್ನು ಮಾಡ್ಕೊಳ್ಳಿಕ್ಕೆ ತುಂಬ ಟೈಮ್ ಬೇಕು ಅಂತ ಏನಿಲ್ಲ. ಒಂದು ಹಾಫ್ ಆನ್ ಅವರ್ 40 ಮಿನಿಟ್ಸಲ್ಲಿ ಮನೆಯಲ್ಲೇ ನೀವು ಒಂದು 4ರಿಂದ 5 ಜನಕ್ಕೆ ಆಗೋವಂಥ ಒಂದು ಮಸಾಲೆನ ಯಾವ ರೀತಿ ಮಾಡ್ಕೋಬೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ, ಹಸಿ ಶುಂಠಿ, ಚಕ್ಕೆ, ಲವಂಗ, ಮೆಣಸು ಇದಿಷ್ಟು ಇದು ನಾನು ಏನು ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ ಇದು ಒಂದು 5 ಮೆಂಬರ್ಸಿಗೆ ಮಾತ್ರ. ನೋಡಿ, ಇದಿಷ್ಟು ಈಗ ನಾನು ಎಣ್ಣೆ ಹಾಕಿ ಎಣ್ಣೆಲಿ ಫ್ರೈ ಮಾಡ್ತಾಯಿದ್ದೀನಿ. ಮೊದಲಿಗೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ, ಲವಂಗ, ಮೆಣಸು ಇದಿಷ್ಟನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಅದು ಫ್ರೈ ಆದಮೇಲೆ ಕೊತ್ತಂಬರಿ ಮತ್ತು ಪುದೀನನೂ ಕೂಡ ಸ್ವಲ್ಪ ಫ್ರೈ ಆಗಲಿ. ಹಸಿ ವಾಸನೆ ಹೋಗಬೇಕು. ಯಾವುದು ಫ್ರೈ ಏನಕ್ಕೆ ಮಾಡ್ಕೊತೀವಿ ಅಂದರೆ ಅದರಲ್ಲಿರೋ ಹಸಿ ವಾಸನೆಗಳು ಹೋದರೆ ಮಸಾಲೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಫ್ರೈ ಮಾಡಿಕೊಂಡು ನಾವು ಹಾಕಬೇಕಾಗತ್ತೆ, ಮಸಾಲೆನ ರೆಡಿ ಮಾಡ್ಕೋಬೇಕು. ಆಮೇಲೆ ಈ ಕಡೆ ಬಟಾಣಿ ಮತ್ತು ನಾನು ಪೊಟ್ಯಾಟೋನ ಬೇಯಿಸಿಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ 1-2 ಸ್ಪೂನ್ ಹಾಕ್ಕೊಳ್ಳಿ. ಜೊತೆಗೆ ಕಾಯಿ 1-2 ಸ್ಪೂನು, ಕೊತ್ತಂಬರಿ ಪುಡಿ ಮತ್ತು ಖಾರದ ಪುಡಿ, ಖಾರದ ಪುಡಿ, ಇದನ್ನು ಎಲ್ಲದನ್ನು ಹಾಕ್ಕೊಂಡು ನಾನು ಮಸಾಲೆನ ರುಬ್ಕೊಂಡಿದ್ದೀನಿ. ಈ ಕಡೆ ಬಟಾಣಿ ಮತ್ತು ಪೊಟ್ಯಾಟೋನ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಪಾನಿಗೆ ಏನು ಬೇಕಪ್ಪ ಅಂತ ಹೇಳಿದ್ರೆ ಅಷ್ಟೇನು ಕಷ್ಟ ಆಗಲ್ಲ ಪಾನಿ ಮಾಡ್ಕೊಳ್ಳೋದು. ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ ಇದಿಷ್ಟನ್ನು ಮಿಕ್ಸಿ ಮಾಡ್ಕೊಂಬಿಡಿ. ಅದಕ್ಕೆ ಮತ್ತು ಸಾಲ್ಟ್ ಹಾಕ್ಬಿಟ್ಟು ಪೆಪ್ಪರ್ ಹಾಕಿ ಜೀರಿಗೆ ಪೌಡ್ರ್ ಹಾಕಿ ಅದು ಪಾನಿ ರೆಡಿ ಆಗುತ್ತೆ. ಈ ಕಡೆ ಪಾತ್ರೆಯಲ್ಲಿ ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಒಂದಷ್ಟು ಕಸ್ತೂರಿ ಮೇಥಿ ಹಾಕಿದ್ದೀನಿ, ಫ್ಲೇವರ್ ಬರಲಿ ಅನ್ನೋದಕ್ಕೋಸ್ಕರ. ನೋಡಿ, ಅದು ಫ್ಲೇವರ್ ಬಿಟ್ಕೊಳ್ತು. ಮಸಾಲೆ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ನಾನು ಇದ್ರ ಜೊತೆ ಹಾಕಿ ಕುದಿಸ್ತಾ ಇದ್ದೀನಿ. ಈ ಮಸಾಲೆನ ನಾವು ಎಷ್ಟು ಕುದಿಸ್ಕೋತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು. ಆವಾಗಲೇ ಮಸಾಲೆ ನಾವು ಮಾಡಿರುವಂಥ ಮಸಾಲೆ ಪುರಿಯ ಮಸಾಲೆ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಏನು ಸಖತ್ತಾಗಿ ಕಾಣ್ತಾ ಇದೆ. ತುಂಬ ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿ ಬಂದಿದೆ. ಇದಕ್ಕೆ ನಿಮ್ಗೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ. ಚೆನ್ನಾಗಿ ಈಗ ಮಸಾಲೆ ಕುದ್ದಾಯಿತು. ನಾನು ಚಿರೋಟಿ ರವೆನ 1 ಅವರ್ ಮುಂಚೆನೇ ಕಲಸಿಟ್ಕೊಂಡಿದ್ದೆ. ಈ ಪೂರಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ, ಎಷ್ಟು ಊದಿದೆ ನೋಡಿ. ಈ ರೀತಿಯಾಗಿ ನಾವೇ ಮನೇಲಿ ಎಲ್ಲದನ್ನು ಮಾಡ್ಕೋಬೇಕು. ಎಷ್ಟು ಖುಷಿಯಾಗುತ್ತೆ ಮಾಡ್ಕೊಳ್ಳುವಾಗ. ನೋಡಿ, ಒಂದೊಂದನ್ನು ನಾವು ಮಾಡ್ಕೋಬೇಕು ಅಂತಂದರೆ ಎಷ್ಟು ಖುಷಿಯಿಂದ, ಎಷ್ಟು ಇಂಟ್ರೆಸ್ಟಿಂದ ಮಾಡ್ತೀವಿ. ಈಗ ನೋಡಿ, ರೋಡ್ ಸೈಡಲ್ಲಿ ಮಾಡ್ತಾ ಇರೋ ಮಸಾಲೆ ಪುರಿಗೆ ಏನೆಲ್ಲ ಹಾಕ್ಕೊಂಡು ಮಸಾಲೆ ಪುರಿನ ರೆಡಿ ಮಾಡ್ಕೋತಾರೆ ಅಂತ ತೋರಿಸಿದ್ದೀನಿ. ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪೂರಿ ಮಾಮೂಲಿ ನಾವೇ ಮನೇಲಿ ಮಾಡ್ಕೊಂಡಿರೋದು, ಜೊತೆಗೆ ಮೊಸರು, ಪಾನಿ ರೆಡಿಯಾಗಿದೆ ನೋಡಿ. ಈ ಕಡೆ ಚಟ್ನಿ, ಸ್ವೀಟ್ ಚಟ್ನಿ, ಟೊಮೆಟೊ ಮತ್ತು ಮಸಾಲೆ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈ ಕಡೆ ಖಾರ ಮಿಕ್ಸ್ಚರು, ನಿಮ್ಗೆ ಅದು ಬೇಕು ಅಂದರೆ ಆಪ್ಷನ್, ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು. ಎಲ್ಲದು ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಿ. ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೆಯಲ್ಲೇ 4ರಿಂದ 5 ಜನ ಇದ್ದೀವಿ. 5 ಜನಕ್ಕೆ ಈಗ ನಾನು ಸರ್ವ್ ಮಾಡ್ಕೋಬೇಕು. ಏನಪ್ಪ ಇದು ಮೊದಲಿಗೆ ಮಸಾಲೆ ಹಾಕ್ಕೊಂಡು ಬಟಾಣಿ ಎಲ್ಲ ಫಸ್ಟೇ ಹಾಕ್ಕೋತಾ ಇದ್ದಾರೆ ಅಂದ್ಕೋಬೇಡಿ. ಈ ರೀತಿಯೂ ಒಮ್ಮೆ ಟ್ರೈ ಮಾಡಿ ನೋಡಿ. ಮಸಾಲೆ ಹಾಕಿದೆ, ಬಟಾಣಿ ಹಾಕ್ಕೊಂಡಿದ್ದೀವಿ, ಪೊಟ್ಯಾಟೊ ಹಾಕಿದ್ವಿ, ಚಟ್ನಿ, ಸ್ವೀಟು, ಮೊಸರು ಇದೆಲ್ಲದನ್ನು ಹಾಕ್ಕೊಂಡಾಯಿತು. ಈಗ ನಾನು ಪೂರಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮೇಲೆ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿರುತ್ತೆ ಅನ್ನೋದು, ನನಗೆ ಕ್ರಿಸ್ಪಿಯಾಗಿದ್ದರೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಈಗೇನು ಹಾಕ್ತಾಯಿದ್ದೀನಿ ಅಂತ ಹೇಳಿದರೆ ಆನಿಯನ್, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ನಿಮಗೆ ಎಷ್ಟು ಬೇಕೋ ಅಷ್ಟು ಆಪ್ಷನ್, ನೀವು ಎಷ್ಟಾದರೂ ಹಾಕ್ಕೋಬೋದು ಅದ್ರ ಮೇಲೆ. ಅದು ನಿಮಗೆ ಬಿಟ್ಟಿದ್ದು ಚಾಯ್ಸು. ಮಿಕ್ಸ್ಚರ್ ಕೂಡ ಹಾಕಿದ್ದೀನಿ ನೋಡಿರಿ.
ಇದೇನು ಮನೇಲಿ ಮಾಡಿರೋದು ಅನಿಸ್ತಾ ಇದೆಯಾ ಇಲ್ಲ ಹೋಟೆಲಿಂದ ತಂದಿರೋದು ಅನ್ನಿಸ್ತಾ ಇದೆಯಾ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.